ಶಿವಮೊಗ್ಗ ಜಿಲ್ಲೆಯ ಜಡೆಮಠದ ಸ್ವಾಮೀಜಿಗಳು ಕೊಡಗು ಸಂತ್ರಸ್ತರಿಗೆ ಸಹಾಯದ ಹಸ್ತವನ್ನು ಚಾಚಿದ್ದಾರೆ. ಜಡೆಮಠ ಸುದ್ದಿ ಟಿವಿ ಸಹಯೋಗದಲ್ಲಿ ಕೊಡಗು ಸಂತ್ರಸ್ತರಿಗೆ ದೇಣಿಗೆಯನ್ನು ಸಂಗ್ರಹಿಸಲಾಯಿತು. ಈ ಕುರಿತಂತೆ ನಮ್ಮ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಸಂಧ್ಯಾ ಸೌರಭ ನಡೆಸಿದಂತಹ ವಾಕ್ಥ್ರೂ ಇಲ್ಲಿದೆ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯಿಂದ ಸಂತ್ರಸ್ತರಾಗಿರುವಂತಹ ಸಹೋದರ ಸಹೋದರಿಯರಿಗೆ ಸಹಾಯ ಹಸ್ತ ಚಾಚೋಕೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜಡೆಮಠದ ಮಠಾಧೀಶರು ಕೂಡ ಮುಂದಾಗಿದ್ದಾರೆ. ಇವತ್ತು ಮಠಾಧೀಶರು ಮತ್ತು ಸುದ್ದಿ ಟಿವಿ ಜೊತೆ ಸಹಕಾರದಲ್ಲಿ ಇವತ್ತು ಜಡೆ ಗ್ರಾಮದಲ್ಲಿ ದೇಣಿಗೆ ಸಂಗ್ರಹ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನದಾಗಿ ಮುಂದೆ ಬಂದಿದೆ. ಈಗ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋಕೆ ಜಡೆಮಠದ ಶ್ರೀಗಳಾಗಿರುವಂತಹ ಮಹಾಂತ ಸ್ವಾಮೀಜಿಗಳಿದ್ದಾರೆ. ಅವರು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ. ಕೊಡಗು ಮತ್ತು ಕೇರಳದಲ್ಲಿ ತುಂಬ ಅನಾಹುತ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಸಹಾಯಹಸ್ತವಾಗಿ ನಮ್ಮ ಜಡೆ ಗ್ರಾಮದ ಸಮಸ್ತ ಎಲ್ಲ ಸಮಾಜದ ಬಾಂಧವರು ನಮ್ಮ ಮಠಾಧೀಶರೆಲ್ಲ ಸೇರಿಕೊಂಡು ಒಂದು ಏನಾರ ಅವರಿಗೆ ಸಹಕಾರ ಕೊಡೋ ಸಲುವಾಗಿ ನಾವಿಲ್ಲಿ ದೇಣಿಗೆ ಸಂಗ್ರಹ ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಎಲ್ಲರಿಗೂ ಪಾಪ ಒಂದು ಒಳ್ಳೆಯ ನೆಮ್ಮದಿನ ಬದುಕನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ನಾವು ಕೂಡ ಒಂದು ಸಹಾಯಹಸ್ತವನ್ನು ಕೂಡ ಇಲ್ಲಿ ಚಾಚಲಿಕ್ಕೆ ಮತ್ತು ನಾವೆಲ್ಲ ಸಮಸ್ತ ಗ್ರಾಮಸ್ಥರು ಸಮಸ್ತ ಸದ್ಭಕ್ತರು ಸ್ವಾಮೀಜಿಯವರ ಒಂದು ಸಹಯೋಗದಲ್ಲಿ ಇದೊಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆ ಮಠದ ಇನ್ನೋರ್ವ ಶ್ರೀಗಳು ಅಮರೇಶ್ವರ ಶ್ರೀಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಸಂತ್ರಸ್ತ ನಿಧಿಗೆ ಕೂಡ ಅವರು ಕೂಡ ಮುಂದಾಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನೆರೆಯ ಜಿಲ್ಲೆಯಾಗಿರ್ತಕ್ಕಂಥ ಕೊಡಗಿನ ಒಂದು ಪರಿಸರ ಪ್ರಕೃತಿ ವಿಕೋಪದಲ್ಲಿ ಬಹಳಷ್ಟು ಜನ ಸಾವಿರಾರು ಜನ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಜಾತಿ ಧರ್ಮವನ್ನು ನೋಡದೆ ಆ ಜನಗಳಿಗೆ ನೋವಾಗಿದೆ, ದುಃಖವಾಗಿದೆ, ಮನೆ ಮಠವನ್ನು ಕಳೆದುಕೊಂಡಿದ್ದಾರೆ. ಅಂಥ ಜನಗಳಿಗೆ ನಮ್ಮ ಈ ಜಡೆ ಗ್ರಾಮದ ಎಲ್ಲ ಸದ್ಭಕ್ತರು, ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಎಲ್ಲರೂ ಸೇರಿಕೊಂಡು ಎಲ್ಲರ ಆದಿಯಾಗಿ ಸಹಿತ ಸಹಾಯವನ್ನು ಮಾಡುವಂಥದ್ದು ಬಹುಶಃ ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಸಹಿತ ಮುಂದಾಗಿದ್ದಾರೆ. ಇದಲ್ಲದೆ ನಾವು ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಮನುಷ್ಯ ದಶಪುತ್ರ ಸಮೋದ್ರುಮಃ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ 10 ಮಕ್ಕಳಿಗೆ ಸಮನಾಗಿ ಒಂದು ಮರವನ್ನು ನೆಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಪರಿಸರ ವಿಕೋಪದಿಂದ ಬಹಳಷ್ಟು ಜನ ಶ್ರೀಮಂತರು ಕಲ್ಲು ಗಣಿಗಾರಿಕೆ ಮುಂತಾದ ಪರಿಸರವನ್ನ ಹಾಳು ಮಾಡ್ತಿರೋದ್ರಿಂದ ಇವತ್ತು ಪರಿಸರ ವಿಕೋಪಗಳು ಸಂಭವಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಜಾಗೃತರಾಗಿ ಪರಿಸರವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು. ಇಂಥ ಒಂದು ಸೂಚನೆಗಳು ಭಗವಂತ ಕೊಡುವಂತ ಒಂದು ಅಪಾಯಕಾರಿ ಗಂಟೆಗಳು. ನಾವು ಎಲ್ಲರೂ ಜಾಗೃತರಾಗಿ ಸಮಾಜ ಜಾಗೃತವಾಗಿ ಇಂಥ ಒಂದು ಪರಿಸರ ವಿಕೋಪದ ಕೆಲಸ ಮಾಡೋದನ್ನ ನಿಲ್ಲಿಸಬೇಕು ಅನ್ನುವಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀಡ್ತಾ ನಾವೆಲ್ಲರೂ ಸಹಿತ ತುಂಬೂರದಿಂದ ಈ ಗ್ರಾಮಸ್ಥರ ಪರವಾಗಿ ಆ ಸಂತ್ರಸ್ತರಿಗೆ ಒಂದು ಪರಿಹಾರವನ್ನ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದಾಗಿತ್ತು ಮಠಾಧೀಶರ ಮಾತು. ಇಲ್ಲಿ ಜಾತಿ ಧರ್ಮ ಅನ್ನೋ ಭೇದ ಭಾವನ ಮಾಡದೆ ನಾವೆಲ್ಲ ಒಂದು ಮತ್ತು ನಾವೆಲ್ಲ ಒಟ್ಟಿಗೆ ಅನ್ನುವಂಥ ಸಂದೇಶನ ನಾವು ಸಾರಬೇಕು ನಿಟ್ಟಿನಲ್ಲಿ ಇವತ್ತು ಜಡೆಮಠದಿಂದ ಪರಿಹಾರ ನಿಧಿಯನ್ನ ಸಂಗ್ರಹಿಸಲಾಗ್ತಿದೆ. ಕ್ಯಾಮರಾ ಪರ್ಸನ್ ಸಾಮನ್ ಜೊತೆ ಸಂಧ್ಯಾ ಸರ್ಬಾ, ಶಿವಮೊಗ್ಗ ಸುದ್ದಿ ಟಿವಿ.